ಬಜೆಟ್ನಲ್ಲಿ 7ನೇ ವೇತನ ಆಯೋಗ ಜಾರಿಗೆ ಹಣ ಮೀಸಲು ಬಜೆಟ್ನಲ್ಲಿ ಅನೌನ್ಸ್ ಆಗಿತ್ತು. ಮಧ್ಯಂತರ ವರದಿ ಬಂದ ಕೂಡಲೇ ಜಾರಿಗೊಳಿಸುತ್ತೇವೆ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಭರವಸೆ. ಖಂಡಿತ ನಾವು ಈ ಭರವಸೆನ ಈಡೇರಿಸ್ತೀವಿ ಅನ್ನೋ ಮಾತನಾಡಿದ್ದಾರೆ. ಈಗಾಗಲೇ ಮಧ್ಯಂತರ ವರದಿಯನ್ನ ಸಿದ್ಧಪಡಿಸಿದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ 2023-24ನೇ ಸಾಲಿನಲ್ಲೇ ಇದನ್ನ ಅನುಷ್ಠಾನಕ್ಕೆ ತರ್ತೇವೆ ಅಂತ ಹೇಳಿದ್ದಾರೆ. ಸರ್ಕಾರಿ ನೌಕರರ ಸಂಘ ಜೊತೆಗೆ ಅಧ್ಯಕ್ಷರ ಜೊತೆಗೆ ನಮ್ಮ ಹಿರಿಯ ಅಧಿಕಾರಿಗಳ ಸಂಪರ್ಕದಲ್ಲಿದ್ದಾರೆ, ಮಾತುಕತೆ ಮಾಡ್ತಾ ಇದ್ದಾರೆ. ನಾನು ಈಗಾಗಲೇ ವಿಧಾನಸಭೆಯಲ್ಲಿ ಸ್ಪಷ್ಟಪಡಿಸಿದ್ದೇನೆ, ಈ 7ನೇ ವೇತನ ಆಯೋಗ ರಚನೆ ಮಾಡಿದ್ದು ನಾವು ಮತ್ತು 2023-24ರಲ್ಲಿ ಅದರ ಅನುಷ್ಠಾನ ಆಗ್ತದೆ ಅಂತ ಹೇಳಿದ್ದೇನೆ. ಅದಕ್ಕಾಗಿ ಬಜೆಟಲ್ಲಿ ಹಣವನ್ನು ಕೂಡ ಇಟ್ಟಿದ್ದೇವೆ. ಮಧ್ಯಂತರ ವರದಿ ತೆಗೆದುಕೊಂಡು ಮಾಡಬೇಕನ್ನುವಂಥದ್ದು ಅವರ ಬೇಡಿಕೆ ಇದೆ. ಅದು ಫ್ರೀಡಮ್ ಆಪ್ ಅಲ್ಲಿ ಕಲಿತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕೂಡ ನಾನು ಒಪ್ಕೊಂಡಿದ್ದೇನೆ. ನಾವು ಕೂಡಲೇ ನಮ್ಮ 7ನೇ ಆಯೋಗಕ್ಕೆ ಸೂಚನೆ ಕೊಟ್ಟು ಮಧ್ಯಂತರ ವರದಿಯನ್ನು ತಂದು ಅನುಷ್ಠಾನ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. ಇದು 7ನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಅವರ ರಿಯಾಕ್ಷನ್. ನಾವು ಇದರ ಬಗ್ಗೆ ಆಲ್ರೆಡಿ ವರದಿಯನ್ನು ರೆಡಿ ಮಾಡ್ತಿದ್ದೇವೆ. ಅದು ರೆಡಿ ಆದ ಕೂಡಲೇ ಇದನ್ನು ಖಂಡಿತ 2023-24ನೇ ಸಾಲಿನಲ್ಲಿ ಅನುಷ್ಠಾನಕ್ಕೆ ಬರುತ್ತೆ ಇದು. ಸೊ ಹಾಗಾಗಿ ಸರ್ಕಾರಿ ನೌಕರರು ಸ್ವಲ್ಪ ಸಮಾಧಾನ ವಹಿಸಬೇಕು. ನಿಮ್ಮೆಲ್ಲ ಬೇಡಿಕೆ ಏನಿದೆ ಅದು ನಮ್ಮ ಗಮನದಲ್ಲಿದೆ. ಸೊ ಅದಕ್ಕೆ ಏನೇನು ಮಾಡಬೇಕು, NPS ಅನ್ನು ರದ್ದುಪಡಿಸುವಂಥದ್ದು ಇರ್ಬೋದು, ಅದರಲ್ಲಿ ಭಾಳ ಮುಖ್ಯವಾಗಿ ಇಂಟ್ರಿಮ್ ರಿಪೋರ್ಟ್ ಏನಿದೆ, ಸೊ ಇದು ರೆಡಿ ಆಗ್ತಾ ಇದೆ. ಸೊ ಅದು ರೆಡಿ ಆದ ಕೂಡಲೇ ನಿಮ್ಮೆಲ್ಲರ ಭರವಸೆ ಕೂಡ ಈಡೇರುತ್ತೆ ಅಂತ ಹೇಳಿದ್ದಾರೆ. ಆದರೆ ಇಂಥ ಹಲವಾರು ಡೆಡ್ಲೈನ್ಗಳನ್ನು ನೋಡಿ ಆಗಿದೆ. ಹೇಳಿ ಕೇಳಿ ಚುನಾವಣೆ ಹತ್ತಿರ ಬರ್ತಾ ಇದೆ. ಈ ಟೈಮ್ನಲ್ಲೇ ಎಕ್ಸಾಕ್ಟ್ಲಿ ಪ್ರೆಷರ್ ಹಾಕಿದರೆ ಇದೆ ರೈಟ್ ಟೈಮ್ ಅಂತ ಈಗ ಸರ್ಕಾರಿ ನೌಕರರು ಕೂಡ ಮುಂದಾಗಿರೋದು. ಸೊ BBMP ಸಂಬಂಧಪಟ್ಟ ಹಾಗೆ ಈಗ ನೌಕರರು ಕೆಲಸ ಮಾಡದೆ ಹೋದರೆ ಬೆಂಗಳೂರಿನ ಜನರಿಗೆ ಭಾಳ ದೊಡ್ಡ ಸಮಸ್ಯೆ ನಾಳೆ ಎದುರಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಮೇ ಬಿ ಡಾಕ್ಯುಮೆಂಟೇಷನ್ ಇಂಥ ವಿಚಾರದಲ್ಲಿ ತಾಲೂಕು ಆಫೀಸ್ನಲ್ಲಿ 1 ದಿನ 2 ದಿನ ವೆಯ್ಟ್ ಮಾಡ್ಬೋದೇನೋ. ಆದರೆ ಬೆಂಗಳೂರಿನಲ್ಲಿ ಕಸ ವಿಲೇವಾರಿ ಇರ್ಬೋದು, ನೀರಿನ ಸಪ್ಲೈ ಇರ್ಬೋದು, ಅದೇ ರೀತಿಯಾಗಿ ವಿದ್ಯುತ್ ಭಾಳ ಮುಖ್ಯವಾಗಿ ಇಂಥದ್ರಲ್ಲಿ ಏನಾದರೂ ಸಮಸ್ಯೆ ಆದಾಗ ನಾಳೆ ಅದನ್ನು ಸರಿ ಮಾಡೋದಕ್ಕೆ ಸಿಬ್ಬಂದಿ ಸಿಗೋದು ಕಷ್ಟ ಆಗುತ್ತೆ. ಗ್ರಾಮ ಪಂಚಾಯಿತಿ, ಸರ್ಕಾರಿ ಶಾಲೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲಿ ಭಾಳ ಮುಖ್ಯ. ಸರ್ಕಾರಿ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಬಂದಾದರೆ ನಾಳೆ ಪೇಷಂಟ್ಗಳಿಗೂ ಕೂಡ ಒಂದಷ್ಟು ಸಮಸ್ಯೆ, ಹೆಚ್ಚಿನ ಸಮಸ್ಯೆ ಉಂಟಾಗುತ್ತೆ. ಪುರಸಭೆ, ಸರ್ಕಾರಿ ಹಾಸ್ಟೆಲ್ಗಳು ಕೂಡ ನಾಳೆ ಬಂದಾಗಿರುತ್ತೆ. ಯಾವುದೇ ನೌಕರರು ನಾವು ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇದು ಆಗುತ್ತಾ? ಅದರೊಳಗೆ ಸರ್ಕಾರ ಏನಾದರೂ ಅವರಿಗೆ ಭರವಸೆ ನೀಡಿ ಅವರಲ್ಲಿ ಒಂದಷ್ಟು ವಿಶ್ವಾಸ ಮೂಡಿಸುವಂಥ ಪ್ರಯತ್ನವನ್ನು ಸರ್ಕಾರ ಮಾಡುತ್ತಾ ಅನ್ನೋದು. ಇನ್ನು ವಿಧಾನಸೌಧ, ಅಲ್ಲಿನ ಎಲ್ಲ ಕಚೇರಿಗಳು ಕೂಡ ನಾಳೆ ಬಂದ್ ಮಾಡ್ತಿದ್ದೀವಿ ಅಂತ ಈಗ ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ. ಆದರೆ ಸಂಜೆಯೊಳಗೆ ಏನಾದರೂ ಬದಲಾವಣೆ ಆಗ್ಬೋದಾ? ಸಾಧ್ಯತೆ ಕೂಡ ಇದೆ. ಸೊ 7ನೇ ವೇತನ ಆಯೋಗ ಜಾರಿ, NPS ರದ್ದತಿ ವಿಚಾರವಾಗಿ ಪ್ರತಿಭಟನೆ ಈಗಾಗಲೇ ಅನಿರ್ದಿಷ್ಟಾವಧಿ ಈ ಬಂದನ್ನು ಮಾಡಲಾಗಿತ್ತು, ಪ್ರತಿಭಟನೆಯನ್ನು ಮಾಡಲಾಗಿತ್ತು. ಆದರೆ ಎಷ್ಟೇ ಮಾಡಿದ್ರೂ ಕೂಡ ಸರ್ಕಾರ ಏನು ಬಜೆಟ್ನಲ್ಲಿ ಅನೌನ್ಸ್ ಮಾಡಿತ್ತಲ್ಲ, ಇಷ್ಟು ಹಣ ನಾವು ಅದಕ್ಕೋಸ್ಕರ ಅಂತ ಮೀಸಲಿಟ್ಟಿದ್ದೀವಿ ಅಂತ, ಅದನ್ನು ಜಾರಿಗೆ ತನ್ನಿ. ಬರೀ ಅನೌನ್ಸ್ಮೆಂಟ್ ಮಾಡಬೇಡಿ, ಅದನ್ನು ಜಾರಿಗೆ ತಂದು ನಮ್ಮ ಡಿಮ್ಯಾಂಡ್ಗಳನ್ನು ಆದಷ್ಟು ಬೇಗ ಪೂರೈಸಿ ಅಂತ ಈಗ ನೌಕರರು ಪ್ರತಿಭಟನೆ ಮಾಡ್ತಾ ಇರೋದು. ಸೊ ಹಾಗಾಗಿ ನಾಳೆ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಇದು ಎಲ್ಲ ಕಚೇರಿಗಳನ್ನು ಬಂದ್ ಮಾಡೋ ಮೂಲಕ ಪುರಸಭೆ, ತಾಲೂಕು ಕಚೇರಿ, ಜಿಲ್ಲಾ ಕಚೇರಿ, ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ. ನಾವಾಗಲೇ ಹೇಳಿದಾಗೆ ಸಾರ್ವಜನಿಕರು ನಿಮ್ಮ ನಾಳೆ ಏನಾದರೂ ಕೆಲಸ ಕಾರ್ಯಗಳು ಈ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ, ತಾಲೂಕು ಆಫೀಸ್ನಲ್ಲಿ, ನಾಡ ಕಚೇರಿ, ಗ್ರಾಮ ಪಂಚಾಯತ್, ಈಗ ಅಮೃತರಾಜ್ ಇದ್ದಾರೆ, BBMP ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು. ಅಮೃತರಾಜ್ ಅವರೇ, ಈಗ ಡಿಮ್ಯಾಂಡ್ ಭಾಳಷ್ಟು ದಿನಗಳಿಂದ ಇದೆ, ಜೊತೆಗೆ ಬಜೆಟ್ನಲ್ಲೂ ಕೂಡ ಇಷ್ಟು ಅಮೌಂಟ್ ನಾವು ಇಟ್ಟಿದ್ದೀವಿ ಅನ್ನೋದು ನಾವು ಗಮನಿಸ್ತಿದ್ವಿ. ಸೊ ಆದರೆ ಇನ್ನೂ ಜಾರಿಗೆ ಬರೋದಕ್ಕೆ ಟೈಮ್ ತೆಗೆದುಕೊಳ್ತಾನೆ ಇದೆ. ಸೊ ಡಿಲೇ ಎಷ್ಟು ಸಮಯದಿಂದ ಇದೆ? ಈ ಪ್ರತಿಭಟನೆ ಎಷ್ಟು ದಿನಗಳಿಂದ ನಡೆಸ್ತಾ ಇದ್ದೀರಿ ಅಂತ? ಸರ್ ನಮಸ್ಕಾರ. ಸರ್ ನಮಸ್ತೆ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಅವರು ಎಲ್ಲಾ ತರ ಮನವಿ ಕೊಟ್ಟಿದ್ದಾರೆ, ಎಲ್ಲಾ ರೀತಿ. ಆದ್ರೆ ಇದುವರೆಗೂ ಯಾವ ರೀತಿ ಸಕಾರಾತ್ಮಕವಾಗಿ ಸ್ಪಂದನೆ ಸಿಗ್ತಾ ಇರೋದ್ರಿಂದ ಇಡೀ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು 10 ಮಹಾನಗರ ಪಾಲಿಕೆ ಸಹ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ ಸರ್. ಅಂದ್ರೆ ನಾಳೆ ಬೆಂಗಳೂರಿಗೆ ಸಂಬಂಧಪಟ್ಟಾಗ ಹೇಳೋದಾದ್ರೆ ಏನೇನು ಇರೋದಿಲ್ಲ ಅಂತ, ಅಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುವಂತ ಸಾಧ್ಯತೆಗಳಿದೆಯಾ? ಕಸ ವಿಲೇವಾರಿ ಇರ್ಬೋದು ಅಥವಾ ನೀರಿನ ಸಪ್ಲೈ ಇರ್ಬೋದು.
ಸರ್ ಹೌದು ಸರ್, ಖಂಡಿತ ಸಾರ್ವಜನಿಕರಿಗೆ ನಾಳೆ ಸ್ವಲ್ಪ ಏರುಪೇರು ಆಗುತ್ತೆ ಸರ್. ಮೂಲಭೂತ ಸೌಕರ್ಯ ಕೊಡದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪತ್ರ ಬಂದಿದೆ. ಹಾಗಾಗಿ ಸ್ವಚ್ಛತೆ, ಕಾಮಗಾರಿ, ಮತ್ತೆ ಜನ ಮರಣ ಪ್ರಮಾಣ ಪತ್ರ ಇದ್ರೆ ಆಯುಕ್ತರ ಕಚೇರಿ, ಜಂಟಿ ಆಯುಕ್ತರ ಕಚೇರಿ, ಉಪಾಯುಕ್ತರ ಕಚೇರಿ, ಒಟ್ಟು 8 ವಲಯ ಕಚೇರಿಗಳು ಸಹ ನಾಳೆ ಬಂದಾಗಿರುತ್ತೆ ಸರ್. ಅಮೃತಾಜ್ ಅವರು, ಎಷ್ಟು ಸಮಯದಿಂದ ಆಗ್ತಿರುವಂತಹ ಪ್ರತಿಭಟನೆ? ನಿಮ್ಮ ಡಿಮ್ಯಾಂಡ್ ಎಷ್ಟು ಟೈಮಿಂದ ಇದೆ? ಏನಾದರೂ ರೆಸ್ಪಾನ್ಸ್ ಬಂದಿದೆಯಾ ಸರ್ಕಾರದ ಕಡೆಯಿಂದ ಆರಂಭದಿಂದಲೂ? ಸರ್ ಇವತ್ತವರೆಗೂ ಯಾವುದೇ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲ. ನಮ್ಗೇನೇ ಆದ್ರೂ ಆದೇಶ ಹೊರಡಿಸಿದ್ರೆ ಮಾತ್ರ ನಾವು ಹಿಂಪಡೆಯೋ ಒಂದು ನಿರ್ಧಾರ ಮಾಡಿದ್ವಿ ಸರ್. ನಾಳೆ ಬಿಬಿಎಂಪಿ ಕಚೇರಿ ಆವರಣದಲ್ಲೇ ನಿಮ್ಮ ಪ್ರತಿಭಟನೆ ಇರುತ್ತಾ? ಖಂಡಿತ ಸರ್, ಬಿಬಿಎಂಪಿ. ಓಕೆ ಓಕೆ, ಧನ್ಯವಾದ ಅಮೃತರಾಜ್ ಅವರೇ TV9 ಜೊತೆ ಮಾತನಾಡಿದ್ದಕ್ಕೆ. ಸೊ ಇದು ಬಿಬಿಎಂಪಿಗೆ ಸಂಬಂಧಪಟ್ಟ ಹಾಗೆ ನಾವು ಭಾಳ ಸಮಯದಿಂದ ಈ ಡಿಮ್ಯಾಂಡ್ಗಳನ್ನು ಇಟ್ಟಿದ್ದೀವಿ, ಮಾಡ್ತೀವಿ ಅಂತ ಇದುವರೆಗೂ ಯಾವುದೇ ರೀತಿಯಾದಂಥ ಫೆಸಿಲಿಟಿ ಆಗಿಲ್ಲ ಅಥವಾ ಇದರಲ್ಲಿ ಬದಲಾವಣೆ ಆಗಿಲ್ಲ ಅಂತ ಅಮೃತರಾಜ್ ಹೇಳ್ತಾ ಇದ್ರು. ಸೊ ಹಾಗಾಗಿ ನಾಳೆ ಬಿಬಿಎಂಪಿ ಕಚೇರಿಯ ಮುಂಭಾಗದಲ್ಲೇ ಬಿಬಿಎಂಪಿ ನೌಕರರು, ಸಂಬಂಧಪಟ್ಟಂಥ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ಭಾಳ ಪ್ರಮುಖವಾಗಿ ಪೌರ ಕಾರ್ಮಿಕರು, ಅದರಲ್ಲೂ ಈ ಕೋವಿಡ್ ಸಂದರ್ಭದಲ್ಲಿ ಪೌರ ಕಾರ್ಮಿಕರು ಮಾಡಿದಂಥ ಕೆಲಸ ಹ್ಯಾಟ್ಸ್ ಆಫ್. ಯಾರು ಮನೆಯಿಂದ ಹೊರಗೆ ಬರೋಕ್ಕೂ ಭಯ ಪಡುವಂಥ ಸಂದರ್ಭದಲ್ಲಿ ಇವರು ಬಂದು ಅಲ್ಲಿ ಕೆಲಸ ಮಾಡ್ತಿದ್ರು. ನಮ್ಮ ಪ್ರತಿ ಏರಿಯಾಗಳನ್ನು ಕೂಡ ಸ್ವಚ್ಛವಾಗಿಡ್ತಾ ಇದ್ರು. ಜೊತೆಗೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಕೂಡ, ಡಾಕ್ಟರ್ಗಳು, ನರ್ಸ್ಗಳು, ಇವರೆಲ್ಲರೂ ಕೂಡ ಪ್ರಾಣವನ್ನೇ ಅಲ್ಲಿ ಒತ್ತೆ ಇಟ್ಟು ಕೆಲಸ ಮಾಡಿದರು. ಅಂಥವ್ರನ್ನ ನಡೆಸ್ಕೊಳ್ಳುವಂಥ ರೀತಿ ಇದಾ ಅಂತ ಈಗ ಸಹಜವಾಗಿ ಕೇಳ್ತಿರುವಂಥ ಪ್ರಶ್ನೆ. ಸೊ ನಾಳೆಯಿಂದ ಇದೇ ಕಾರಣಕ್ಕೆ ನಾವು ನಮ್ಮ ಡಿಮ್ಯಾಂಡನ್ನು ಪ್ರತಿ ಬಾರಿ ಇಟ್ಟಿದ್ದೀವಿ. ನಮಗೂ ಕೂಡ ಈಗಿನ ಖರ್ಚುಗಳು ಹೆಚ್ಚಾಗಿದೆ. ಈಗಿರುವಂಥ ಬೆಲೆ ಏರಿಕೆ ಇರ್ಬೋದು ಅಥವಾ ಜೀವನ ಬೆಂಗಳೂರಿನಲ್ಲಿ ನಡೆಸೋದು ಅಷ್ಟು ಸುಲಭ ಇಲ್ಲ. ನೀವು ಕೊಡ್ತಿರುವಂಥ ಸಂಬಳ ಬೆಂಗಳೂರಿನಲ್ಲಿ ಒಂದು ರೀತಿ ಸಮಸ್ಯೆ ಆದರೆ, ಅದೇ ರೀತಿಯಾಗಿ ಬೇರೆ ಬೇರೆ ಗ್ರಾಮೀಣ ಪ್ರದೇಶಗಳಿಗೆ ಎಷ್ಟೋ ಕಿಲೋಮೀಟರ್ ಬಸ್ ಇಲ್ಲದೆ ಆಟೋದಲ್ಲಿ ಹೋಗಬೇಕಾಗುತ್ತೆ, ಬೇರೆ ಬೇರೆ ವ್ಯವಸ್ಥೆ ಮಾಡಿ ಅಲ್ಲಿ ಹೋಗಿ ಕೆಲಸ ಮಾಡಬೇಕಾಗುತ್ತೆ. ಅಂಥದ್ದಕ್ಕೆ ಇದು ಸಾಲೋದಿಲ್ಲ ಅನ್ನೋದು. ನಮ್ಮ ಪ್ರತಿನಿಧಿ ಮುತ್ತಪ್ಪ ಅಮೃತಾಜ್ ಅವ್ರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ನಾಳೆಯಿಂದ ಸರ್ಕಾರಿ ನೌಕರರು ಅನಿರ್ದಿಷ್ಟಾವಧಿ ಒಂದು ಮುಷ್ಕರಕ್ಕೆ ಹೋಗ್ತಾ ಇದ್ದಾರೆ. ಈ ಒಂದು ಕಾರಣದಿಂದಾಗಿ ಬೆಂಗಳೂರಿನಲ್ಲಿ ಯಾವ್ಯಾವ ಸೇವೆಗಳು ನಿಂತು ಹೋಗುತ್ತೆ ಅನ್ನೋ ಒಂದು ಆತಂಕ ಕೂಡ ಶುರುವಾಗಿದೆ. ಮುಖ್ಯವಾಗಿ ಬಿಬಿಎಂಪಿ ವ್ಯಾಪ್ತಿಗೆ ಬರುವಂತಹ ಸೇವೆಗಳು ಯಾವ್ಯಾವ ಸ್ಥಗಿತಗೊಳಿಸುತ್ತೇವೆ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ಸ್ವತಃ ಬಿಬಿಎಂಪಿ ನೌಕರರ ಅಧ್ಯಕ್ಷರಾಗಿರುವಂತಹ ಅಮೃತಾಜ್ ಇದ್ದಾರೆ. ಸರ್, ಈಗ ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಶುರು ಆಗ್ತಾ ಇದೆ. ಸೊ ಯಾವ ರೀತಿಯಾಗಿ ತಯಾರಿ ನಡೆದಿದೆ, ಜೊತೆಗೆ ಯಾವ್ಯಾವ ಮುಖ್ಯ ಸೇವೆಗಳನ್ನು ಸ್ಥಗಿತಗೊಳಿಸ್ತಾರೆ ಸರ್? ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ಮತ್ತು ಬಿಬಿಎಂಪಿ ಮಹಾನಗರ ಪಾಲಿಕೆ ಸಂಪೂರ್ಣವಾಗಿ ನಾಳೆ ಎಲ್ಲ ಬಂದಾಗಿರುತ್ತೆ ಸರ್. ಯಾವುದೇ ಕಾರಣಕ್ಕೂ ನಾಗರಿಕರಿಗೆ ಮೂಲಭೂತ ಸೌಕರ್ಯ ಕೊಡಲ್ಲ ಅಂತ ಈ ಸಂದರ್ಭದಲ್ಲಿ ನಾಗರಿಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಮುಖ್ಯವಾಗಿ ಬೆಂಗಳೂರಿನ ಕಸ ಎತ್ತೋದಾಗಲಿ, ಪ್ರಾಥಮಿಕ ಹೆಲ್ತ್ ಸೆಂಟರ್ಗಳಾಗಿರ್ಬೋದು, ಜೊತೆಗೆ ಜನನ ಮರಣ ಪ್ರಮಾಣಪತ್ರ ಕೂಡ ಬಿಬಿಎಂಪಿನಲ್ಲಿ ಕೊಡಲಾಗುತ್ತೆ. ಸೊ ಆ ಸೇವೆಗಳಿಗೆ ಸಂಬಂಧಪಟ್ಟಂಗೆ ಪ್ರಮುಖವಾಗಿ ಕಸ ಸ್ಥಗಿತ ಆಗುತ್ತೆ. ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಜನನ ಮರಣ ಪ್ರಮಾಣ ಪತ್ರ ನೀಡೋದಾಗಲಿ, ತೆರಿಗೆ ವಸೂಲಾತಿ ಮಾಡೋದಾಗಲಿ, ಮತ್ತು ಆರೋಗ್ಯ ಹೆಲ್ಪ್ ಸೆಂಟರ್ಗಳು, ಆರೋಗ್ಯ ಕೇಂದ್ರಗಳು ಮತ್ತು ಕಾಮಗಾರಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಸಂಪೂರ್ಣವಾಗಿ ಎಲ್ಲ ಇಲಾಖೆಗಳು ನಾಳೆ ಬಂದಾಗಿರುತ್ತೆ ಸರ್. ತಾವು ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಮಹಾನಗರ ಪಾಲಿಕೆಯ ಅಧ್ಯಕ್ಷರಾಗಿರುವಂಥ ಕಾರಣಕ್ಕಾಗಿ ಸೊ ಆ ಭಾಗದಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆಗೆ ಬೆಂಬಲ ಸಿಗ್ತಾ ಇದೆ? ಸೊ ಅಲ್ಲಿ ಯಾವ್ಯಾವ ಸೇವೆಗಳು ಸ್ಥಗಿತಗೊಳಿಸ್ತಾ ಇದೆ? ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ 10 ಮಹಾನಗರ ಪಾಲಿಕೆ ಪದಾಧಿಕಾರಿಗಳು ವಿಶ್ವಾಸಕ್ಕೆ ತಗೊಂಡಿದ್ದೀವಿ. ಅವರ ಒಂದು ಮಾರ್ಗದರ್ಶನದಲ್ಲಿ 10 ಮಹಾನಗರ ಪಾಲಿಕೆಗಳು ಸಹ ನಾಳೆ ಬಂದಾಗಿರುತ್ತೆ ಸರ್. ಸರ್, ಜೊತೆಗೆ ಬೆಳಗಿನ ಜಾವ ಸಾಕಷ್ಟು ಜನ ಕಚೇರಿಗೆ ಬರುವಂಥ ಸಾಧ್ಯತೆ ಇದೆ. ಸೊ ಕಚೇರಿಗಳಿಗೆ ಬೀಗ ಹಾಕಿ ಮುಷ್ಕರಕ್ಕೆ ಭಾಗಿಯಾಗುವಂಥ ಏನು ಪ್ಲಾನ್ ಆಗ್ತಿದೆ ಹೇಗೆ ಸರ್? ಈಗ ಎಲ್ಲರೂ ಆಕಾಂಕ್ಷಿಗಳೇ, 7ನೇ ವೇತನದ ಆಕಾಂಕ್ಷಿಗಳು, ಓಲ್ಡ್ ಪೆನ್ಷನ್ ಸ್ಕೀಮ್ ಆಕಾಂಕ್ಷಿಗಳು. ಹಾಗಾಗಿ ಸ್ವಯಂ ಪ್ರೇರಿತವಾಗಿ ಅವರೇ ಬಂದು ಭಾಗವಹಿಸ್ತಾರೆ ಅಂತ ನಮ್ಮ ಅಭಿಪ್ರಾಯ ಸರ್. ಸರ್, ಸಿಎಂ ಮತ್ತೊಂದು ಕಡೆ ಹೇಳ್ತಾರೆ, ನಾವು ಮಧ್ಯಂತರ ವರದಿಯನ್ನು ನಾವು ಜಾರಿ ಮಾಡ್ತೀವಿ, ಅವರಿಗೆ ಮೋಸ ಮಾಡೋದಿಲ್ಲ ಅಂತ ಮಾತನ್ನು ಕೂಡ ಹೇಳ್ತಿದ್ದಾರೆ. ಸೊ ಈ ಒಂದು ಭರವಸೆ ಮೇಲೆ ಅದನ್ನು ಕೈ ಬಿಡುವಂಥ ಸಾಧ್ಯತೆ ಇದೆ? ನಾವು ಮೌಖಿಕವಾಗಿ ಯಾವುದೇ ಆದೇಶಕ್ಕೆ ನಾವು ಪಾಲನೆ ಮಾಡಲ್ಲ ಸರ್. ನಮ್ಗೆ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಆದೇಶ ಕಾರ್ಯರೂಪಕ್ಕೆ ಬಂದರೆ ಮಾತ್ರ ನಾವು ಆದೇಶ ಪಾಲನೆ ಮಾಡ್ತೀವಿ ಸರ್. ಸೊ ಕೊನೆಯದಾಗಿ ಹೇಳೋದಾದ್ರೆ ನಾಳಿನ ಮುಷ್ಕರಕ್ಕೆ ತಾವೇನು ಕರೆ ಕೊಡ್ತೀರಾ? ಸರ್, ಈಗಾಗಲೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎಲ್ಲ ಅಧಿಕಾರಿಗಳು, ನೌಕರು ಸಜ್ಜಾಗಿದ್ದಾರೆ ಸರ್. ನಮ್ಮ ಹೋರಾಟ ಈಡೇರುವವರೆಗೂ ಹೋರಾಟ ಮಾಡೇ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಅಮೃತರಾಜರ ಮಾತು. ಅಂದರೆ ನಮ್ಮ ಬೇಡಿಕೆ ಈಡೇರಿಕೆ ಆಗುವವರೆಗೂ ಕೂಡ ನಾವು ಈ ಒಂದು ಮುಷ್ಕರವನ್ನು ಮಾಡೇ ಮಾಡ್ತೀವಿ. ಸರ್ಕಾರ ಲಿಖಿತ ರೂಪದಲ್ಲಿ ಕೊಡುವವರೆಗೂ ಕೂಡ ಮುಷ್ಕರವನ್ನು ಕೈ ಬಿಡುವಂತಹ ಮಾತೇ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆಗೆ ಮುತ್ತಪ್ಪ, TV9 ಬೆಂಗಳೂರು.